ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಲ್ಲಿ ನಂದಿವಸಹಳ್ಳಿ ಗ್ರಾಮದವರು. ನಾವು 2000ನೇ ಇಸ್ವಿಯಲ್ಲಿ ನಾವು ಒಂದು ಹಸುವಿಂದ ಪ್ರಾರಂಭ ಮಾಡಿದ್ದು. ಈಗ 12 ಹಸುಗಳಿದ್ದಾವೆ. ಅದರಲ್ಲಿ ನಾವು ಹೈನುಗಾರಿಕೆ ಬಿಟ್ಟರೆ ಮತ್ತು ಇನ್ನೇನು ಕೃಷಿ ಮತ್ತು ಮಾವು ತೆಂಗು ಎಲ್ಲ ಬೆಳೀತಾ ಇದ್ದೀವಿ. ಅದು ಬಿಟ್ಟರೆ ಇನ್ನೇನಿಲ್ಲ, ಇನ್ನೇನು ಮಾಡೋದು ಇಲ್ಲ. ಅದು ನಂಬಿಕೆ ಮೇಲೆ ಅದನ್ನೇ ಮಾಡ್ತಾಯಿದ್ದೀವಿ. ನೀವು ಶೆಡ್ಡನ್ನು ಯಾವ ಥರ ಕಟ್ಟಿದ್ದೀರಾ ಮತ್ತು ಎಷ್ಟು ಖರ್ಚಲ್ಲಿ ಕಟ್ಟಿದ್ದೀರಾ? ಕಡಿಮೆ 3 ಲಕ್ಷ ರೂಪಾಯಿನೊಳಗೆ ಶೆಡ್ ಆಯ್ತು. 70 ಅಡಿ ಶೆಡ್ಡು 3 ಲಕ್ಷ ರೂಪಾಯಿನಾಗ ಸೊಳ್ಳೆ ನೋಡೋಕೆ ಅವಕಾಶ ಆಗಲ್ಲ. ಈ ಬಂದ್ಗಾಳಿ ಆ ಕಡೆಯಿಂದ ಬಂದ್ಗಾಳಿ ಈ ಕಡೆಯಿಂದ ನೇರವಾಗಿ ಹೋಗೋದ್ರಿಂದ ಯಾವುದೇ ವೈರಸ್ ಅಟ್ಯಾಕ್ ಆಗಲ್ಲ. ಆಮೇಲೆ ನೊಣ ಇರಲ್ಲ, ಸೊಳ್ಳೆ ಇರಲ್ಲ. ಈ ಮಳೆಗಾಲದಲ್ಲಿ ಮಳೆ ಬರೋದು, ಚಳಿ ಆಗೋದು ಆ ಥರ ಇರಲ್ವಾ? ಇಲ್ಲ, ಇದು 10 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಾಗಿರೋಂಥ ಜಾತಿ ಇದು. ಹಿಮನ ಕೆದಕ್ಕಿಂತ ತಿನ್ನೋ ಜಾತಿ ಇದು. ಅದರಿಂದ ಎಷ್ಟು ಶೀತ ಆದರೂ ಒಳ್ಳೆಯದೇ. ಇದಕ್ಕೆ ಬಿಸಿಲು ಕಡಿಮೆ ಇರಬೇಕು, ಶೀತ ಜಾಸ್ತಿ ಇರಬೇಕು. ಇದು ಈ ಹಸುಗಳಿಗೆ ಥಂಡಿ ಇದ್ದಷ್ಟು ಒಳ್ಳೇದು. ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ನಿಮ್ಮ ಹತ್ರ ಎಷ್ಟು ಹಸು ಇದೆ ಮತ್ತು ಡೈಲಿ ಎಷ್ಟು ಲೀಟ್ರ್ ಹಾಲು ಹಾಕ್ತೀರಾ? ನಮ್ಮದು ಡೈಲಿ 50 ಲೀಟ್ರ್ ಹಾಲು ಆಗ್ತಿದೆ. 6-7 ಹಸುಗಳು ಕರಿತಾ ಇದ್ದಾವೆ, ಇನ್ನೆಲ್ಲ ಅಷ್ಟು ಗಬ್ಬಿದ್ದಾವೆ. ಆದರೆ ಒಂದು 100 ಲೀಟ್ರ್ ರೀಚ್ ಆಗುತ್ತೆ. ಹಸುಗಳಿಗೆ ಫೀಡ್ ಏನು ಹಾಕ್ತೀರಾ ನೀವು? ಹಸಿರು ಮೇವು ನಾವೇ ಬೆಳ್ಕೊಂತೀವಿ ಮತ್ತು ವರ್ಷ ಪೂರ್ತಿ ಹಸಿರು ಮೇವೇ ಕೊಡ್ತೀವಿ. ಒಣವಿಲ್ಲ ಹಾಕೋದ್ರಿಂದ ಲಾಸ್ ಆಗುತ್ತೆ, ಹಾಲು ಇಳುವರಿ ಬರಲ್ಲ, ಹಾಲು ಕಡಿಮೆ ಕೊಡ್ತೇವೆ. ಅದರಿಂದ ಹಸಿರು ಮೇವೇ ಹಾಕಿ ಹಸಿರು ಮೇವೇ ವರ್ಷ ಪೂರ್ತಿ ಕೊಡೋದ್ರಿಂದ ಚೆನ್ನಾಗಿ ಹಾಲು ಕೊಡ್ತೇವೆ, ದನ ಚೆನ್ನಾಗಿರ್ತವೆ. ಯಾವುದು ಹಸಿರು ಮೇವು ಬೆಳ್ಕೊಂಡಿರಿ ನೀವು? ಈ 29 ಅಂತೇಳಿ ಕ್ರಾಪು, ಮಲ್ಟಿ ಕ್ರಾಪು. ಅದು ಕೊಡೋದ್ರಿಂದ ಚೆನ್ನಾಗಿ ದನ ಚೆನ್ನಾಗಿದ್ದಾವೆ. ವರ್ಷ ಪೂರ್ತಿ ಮತ್ತೆ ಬೆಳೆ ಹಾಕೋದೇ ಬೇಡ. ಒಂದು ಸಲ ಹಾಕಿದ್ರೆ 3 ವರ್ಷ ಬರುತ್ತೆ. ಅದನ್ನೇ ಕಟ್ ಮಾಡಿ ಹಾಕಿದ್ರೆ ಗೊಬ್ಬರ ಹಾಕಿದ್ರೆ ಮತ್ತೆ ರಿವರ್ಸ್ ಬರ್ತಾ ಇರುತ್ತೆ ಮೇವು. ಡೈಲಿ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಾ? ಡೈಲಿ ಒಂದು ಹಸು 30ರಿಂದ 40 kg ಬೇಕು ಹಸಿ ಮೇವು. ಸಂಜೆ ಒಂದು 2 kg ಒಣಹುಲ್ಲು ಕೊಟ್ಟರೆ ಸಾಕು ಡೈಜೆಷನ್ಗೆ. ಸೈಲೇಜ್ ನೀವೇ ಪ್ರಿಪೇರ್ ಮಾಡ್ಕೊತೀರಾ? ಹೇಗೆ ಮಾಡ್ಕೊತೀರಾ ಅದು? ಒಂದ್ಸಲ ಅದಕ್ಕೆ ಹೂವು ಆಡೋ ಟೈಮಿಗೆ ಕಟ್ ಮಾಡ್ಕೊಂತಂದು ಅದನ್ನು ಚಾಪರಲ್ಲಿ ಕಟ್ ಮಾಡಿ ಗುಂಡಿಗೆ ಹಾಕಿ ತುಳಿದು, ಆಮೇಲೆ ಬೆಲ್ಲ, ಉಪ್ಪು, ಮಜ್ಜಿಗೆ ಎಲ್ಲ ಅದೇ ಕಟ್ಟಿ ಗುಂಡಿ ತುಂಬಿ ಒಂದು 40 ದಿವಸ ಬಿಟ್ಟು ಆನಂತರ ಅದನ್ನು ಯೂಸ್ ಮಾಡ್ತೀವಿ. ಸರಿ, ಸೈಲೇಜ್ನ ಗುಂಡಿಲ್ ಮಾಡೋದ್ರಿಂದ ಯಾವ ರೀತಿ ಬೆನಿಫಿಟ್ ಇದೆ? ಗುಂಡಿಲ್ ಮಾಡೋದ್ರಿಂದ ಬ್ಯಾಗು, ಇಲಿ ಕಡಿಯೋದು ಅವೆಲ್ಲ ರಿಸ್ಕ್ ಜಾಸ್ತಿ. ಒಂದು ಗುಂಡಿ ಹೆಚ್ಚು ಕಮ್ಮಿ 20 ಟನ್ನು 15 ಟನ್ ಹಿಡಿತೈತಿ. ಅದರಿಂದ ತಂದಿದ್ದು ನೇರವಾಗಿ ಹಂಗೆ ಗುಂಡಿ ತುಂಬಿಬಿಟ್ರೆ ಈ ಲೇಬರ್ಸ್ ಖರ್ಚು ಎಲ್ಲ ಈಸಿ ಆಗುತ್ತಲ್ಲ. ಯಾವುದೇ ರೀತಿ ಆಳೆ ಏನಾಗಿರಲ್ಲ. ಗಾಳಿ ಮತ್ತು ನೀರು ಎರಡೇ ಅದು ಶತ್ರು. ಅದನ್ನು ಹೋಗ್ದಂಗಿದ್ರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ಫೀಡ್ಸಿಗೆಲ್ಲ ಏನು ರೇಟ್ ಇರುತ್ತೆ ಸರ್? ಫೀಡಿಗೆ ಅವಾಗ ಸ್ವಲ್ಪ ಕಡಿಮೆ ಇತ್ತು, ಈಗ ಸ್ವಲ್ಪ ಜಂಪ್ ಮಾಡಿದ್ದಾರೆ. ಈಗ 1100 ರೂಪಾಯಿ ಬೀಳುತ್ತೆ 50 kg ಬ್ಯಾಗ್. ಈ ಫೀಡ್ನ ನಾವು ಓನಾಗಿ ರೆಡಿ ಮಾಡ್ಕೊಳಕ್ಕಾಗಲ್ವಾ? ಮಾಡ್ಬೋದು. ಮಿಷಿನ್ ಖರ್ಚು, ಇಲ್ಲಿ ಮೆಕ್ಕೆಜೋಳ ತರಬೇಕು, ಒಂದು ಕ್ವಿಂಟಲಿ 300 ರೂಪಾಯಿ ಕೊಡಬೇಕು. ಆಮೇಲೆ ಈ ಗೋಧಿ ಹಿಂಡಿ ಅವೆಲ್ಲ ಬೇರೆ ಕಡೆ ಎಲ್ಲ ಸಿಗುತ್ತೆ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಜಾಸ್ತಿ ಆಗುತ್ತೆ. ಅದೆಲ್ಲ ರಿಸ್ಕ್ ಜಾಸ್ತಿ ಆಗೋದ್ರಿಂದ ಇದು ಯೂರಿಯಾ ಮುಕ್ತ ಫೀಡ್ ಕಳಿಸ್ತಿದ್ದಾರೆ ನಮಗೆ. ಯೂರಿಯಾ ಎಲ್ಲ ಹಾಕಲ್ಲ, ಅವು ಕೆಮಿಕಲ್ಸ್ ಎಲ್ಲ ಅವರೇ ಹಾಲೇ ತಗೊಳೋದ್ರಿಂದ ಒಳ್ಳೆ ಫೀಡ್ನು ನಮಗೆ ಸರಬರಾಜು ಮಾಡ್ತಾರೆ. ಹಾಲೆಲ್ಲ ಮಿಷನಲ್ಲಿ ಕರೀತಲ್ಲ, ಕೈಯಲ್ಲೇ ಕರೀತಾರೆ? ಈಗ ಸ್ವಲ್ಪ ಕಡಿಮೆ ಇರೋದ್ರಿಂದ ಕೈಯಲ್ಲಿ ಕರಿತಾ ಇದ್ದೀವಿ. ಜಾಸ್ತಿ ಆದ ತಕ್ಷಣ ಮಿಷಿನಿಗೆ ಹಾಕ್ತೀವಿ. ಇದು ಹಸುಗಳದ್ದು ಮೇಂಟೆನೆನ್ಸ್ ಎಲ್ಲ ಹೇಗೆ ಸರ್? ಮೇಂಟೆನೆನ್ಸ್ ಎಲ್ಲ ಮಿಷಿನರಿ ಮಾಡ್ಕೊಂಡಿದ್ದೀವಿ, ಹಂಗಾಗಿ ಈಸಿ ಆಗುತ್ತೆ. ನಾವು ಲೇಬರ್ಸ್ ಯಾರು ಕರ್ಕೊಳಲ್ಲ, ಮನೆಯಲ್ಲೇ ಮಾಡ್ತೀವಿ. ಲೇಬರ್ಸ್ ಕರ್ಕೊಂಡ್ರೆ ಅವ್ರು ಕಾಯಬೇಕು, ಅವ್ರು ಬರೋಲ್ಲ. ಅವ್ರನ್ನೇ ನೆಚ್ಕೊಂಡಿದ್ರೆ ಕೆಲಸನೇ ಕೆಟ್ಟೋಗುತ್ತೆ. ನಿಮ್ಮ ಹಸುಗಳಿಗೆ ಕೆಚ್ಚಲು ಬಾವು ರೋಗ ಆ ಥರ ಏನೋ ಬಂದಿದೆಯಾ? ಹೊರಗಡೆ ಕ್ಲೀನಾಗಿ ಸ್ವಚ್ಛವಾಗಿರೋದ್ರಿಂದ ಇವತ್ತಿನವರೆಗೆ ನಾವು ಉಣ್ಣೆ ಔಷಧಿ ಆಗಲಿ ಕೆಚ್ಚಲು ಬಾವಿನ ಸಮಸ್ಯೆ ಯಾವುದೂ ಇಲ್ಲ. ಆ ಥರ ಏನಾರು ಆದರೆ ಅಲುವೆರಾ ಅಡುಗೆ ಅರಿಶಿನ ಪುಡಿ ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ ಕೆಚ್ಚಲಿಗೆ ಹಚ್ಚಿಬಿಟ್ರೆ ಬೆಳಕರ ಹೊತ್ತಿಗೆ ಖಾಲಿ ಆಗ್ಬಿಡುತ್ತೆ. ನಾವು ಟ್ಯೂಬ್ ಬೆರೆಸೋದು, ಇಂಜೆಕ್ಷನ್ ಮಾಡಿಸೋದು ಅವೆಲ್ಲ ಇಲ್ಲ. ನೀವು ನಾಟಿ ಔಷಧಿನೂ ಮಾಡ್ಕೊತೀವಿ. ಅಲ್ಲಿ ಜ್ವರ ಬಂದರೆ ಇದು ಅಮೃತ ಬಳ್ಳಿ ಇದೆಯಲ್ಲ, ಅದನ್ನು ಒಂದು 4 ಪೀಸು ಕಟ್ ಮಾಡ್ಕೊಂಡು ವೈನಾಗ 1 ಲೀಟ್ರ್ ನೀರಿಗೆ ಅರ್ಧ ಲೀಟ್ರ್ ನೀರಾಗಿ ಕುದಿಸಿ ಒಂದು 2-3 ಟೈಮ್ ಕುಡಿಸ್ಬಿಟ್ರೆ ಜ್ವರನೇ ಬಿಟ್ಟೋಗುತ್ತೆ. ಅದನ್ನ ಎಷ್ಟು ಪ್ರಮಾಣದಲ್ಲಿ ಹಚ್ಬೇಕು ಕೆಚ್ಚಲಿಗೆ, ಮತ್ತು ಎಷ್ಟು ದಿನ ಹಚ್ಚಬೇಕು? 2 ಟೈಮ್ ಹಚ್ಚಿ ಸಾಕು. ಕೆಚ್ಚಲು ಬಾವು ಆಗಿತ್ತೇನೋ ತಿಳ್ಕೊಂಡು ಇಮಿಡಿಯೇಟ್ಲಿ ಮಾಡಿದರೆ 2 ಟೈಮ್ ಹಚ್ಚಾರೆ ಹೋಗೇ ಬಿಡುತ್ತೆ. ಯಾವ ಡಾಕ್ಟ್ರ್ ಕರೆಯೋದು ಬೇಡ, ಯಾವ ಇಂಗ್ಲೀಷ್ ಮೆಡಿಸಿನ್ ಹಾಕೋದು ಬೇಡ. ಇದು ಪಕ್ಕ ರಿಸಲ್ಟ್ ಬರುತ್ತಾ? ರಿಸಲ್ಟ್ ಬರುತ್ತೆ. ನಾವು ಯಾವ ಡಾಕ್ಟ್ರಿಗೂ ಕರ್ತಿಲ್ಲ. ನೋಡಿ ಎಲ್ಲೂ ಒಂದು ಟೂಬ್ ಅಕ್ಕಪಕ್ಕ ಟೂ ಇಲ್ಲ. ಯಾವ ಒಂದು ಊರೊಳಗೆ ಒಂದು ಅಕ್ಕಪಕ್ಕ 1 ವರ್ಷ 2 ವರ್ಷ ಸಿಕ್ಕಿರೋ ಅವ್ರ ಮನೆ ಮಗಳು 2-3 ಟೂಬ್ ಇದ್ದಿರ್ತವೆ. ಇಲ್ಲೇನಿರಲ್ಲ. ಕರುಗಳನ್ನ ಯಾವ ಥರ ಸಾಕ್ತೀರಾ ನೀವು? ಕರುಗಳು ಮಾಮೂಲಿ ನ್ಯಾಚುರಲಾಗಿ ಸಾಕ್ತೀವಿ. ನಾವೇನು ಹೆವಿ ಫೀಡು ಟಾನಿಕ್ಕು ಏನು ಹಾಕಲ್ಲ. ಈಗ ಹಸು ಹಾಲು 3 ತಿಂಗಳು ಚೆನ್ನಾಗಿ ಹಾಲು ಕುಡಿಸ್ತೀವಿ. 3 ತಿಂಗಳಾದ್ಮೇಲೆ ಒಳ್ಳೆ ದಷ್ಟಪುಷ್ಟವಾಗಿ ಕರುಗಳು ಬರ್ತವೆ. ಆಮೇಲೆ ಇನ್ನು ಮೇವು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಸಾಕಷ್ಟೇ. ಸರ್, ಈ ಕರುಗಳನ್ನ ಸಾಕೋದ್ರಿಂದ ರೈತರಿಗೆ ಯಾವ ರೀತಿ ಬೆನಿಫಿಟ್ ಇದೆ? ಹಸುಗಳಿಗೆ 50-60 ಸಾವಿರ ರೂಪಾಯಿ 70 ಸಾವಿರ ರೂಪಾಯಿ ಹೇಳ್ತಾರೆ. ಅದು ಥರ ತಪ್ಪುತ್ತೆ. ಮನೇಲೇ ಇರೋದ್ರಿಂದ ಇಲ್ಲೇ ಅಡ್ಜಸ್ಟ್ ಆಗಿ ಬೆಳೆದಿರ್ತವೆ, ನಮಗೆ ತಕ್ಕಂತೆ ಹಾಲು ಕೊಡ್ತವೆ. ಹೊರಗಡೆಯಿಂದ ಬಂದವು ಅವ್ರೇನೋ ಮೇವು ಹಾಕಿರ್ತಾರೆ, ಏನೋ ಬೂಸ ಹಾಕಿರ್ತಾರೆ. ಆಮೇಲೆ ಇಲ್ಲಿ ಬರೋದು ಕಾಯಿಲೆ ಆಗೋದು, ಜ್ವರ ಆಗೋದು, ನಾವು ಕೊಟ್ಟು ಬಂಡವಾಳ ಅಲ್ಲಿಗೆ ಸೈ. ಸರಿ, ಹಾಲು ಕರೆಯೋಕ್ಕೆ ಇಂಥ ಟೈಮಿಂಗ್ಸ್ ಅಂತಾನೆ ಏನಾರು ಇದೆಯಾ? ಐತೆ. ನಾವು ಒಂದು ಟೈಮಿಂಗ್ಸ್ ಮಾಡ್ಕೋಬೇಕು. ಬೆಳಗ್ಗೆ 6 ಗಂಟೆಗೆ ಕರೆಯೋಕ್ಕೆ ಶುರು ಮಾಡಿದ್ರೆ ಮತ್ತೆ ನಾಳೆ 6 ಗಂಟೆಗೆ ಕರಿಬೇಕು.
ಮತ್ತು ಸಂಜೆ 5 ಗಂಟೆಗೆ ಶುರು ಮಾಡಿದ್ರೆ 5 ಗಂಟೆಗೆ ಕರಿಬೇಕು. ಟೈಮ್ ವ್ಯತ್ಯಾಸ ಮಾಡಬಾರ್ದು. ಹಾಲು ಇಳುವರಿಯಲ್ಲಿ ನಾವು ಒಂದು ಅರ್ಧ ಗಂಟೆ 10 ನಿಮಿಷ ಹೆಚ್ಚು ಕಮ್ಮಿ ಆದರೂ ಹಾಲು ಹೆವಿ ಬೀಡ್ ಹಸುಗಳು ಹಾಲು ಸೋರಕ್ಕೆ ನಿಂತ್ಕೊಳುತ್ತೆ. ಹಾಲು ಸೋರ್ತು ಅಂದರೆ ಅಲ್ಲಿ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಿ ಕೆಚ್ಚಲು ಬಾವು ಇಂಥ ರೋಗಗಳಿಗೆ ತುತ್ತಾಗ್ತದೆ ದನಗಳು. ಹೀಗಾಗಿ ಅದು ಟೈಮಿಗೆ ಕರೆದ್ರೆ ಹಾಲು ಕರೆಕ್ಟಾಗಿ ನಾವು ಹಾಲು ಇಳುವೋದಕ್ಕೂ ನಾವು ಕರೆಯೋದಕ್ಕೂ ಒಂದೇ ಆಗುತ್ತೆ. ಟೈಮ್ ಲೇಟ್ ಮಾಡಿದರೆ ಹಾಲು ನೆಲಕ್ಕೆ ಸೋರುತ್ತೆ, ಆಮೇಲೆ ಕೆಚ್ಚಲು ಬಾವು ಆಗೋದು ಇಂಥವೆಲ್ಲ ಸಮಸ್ಯೆ ಉಂಟಾಗ್ತವೆ. ಆಮೇಲೆ ಎಲ್ಲೇ ಹೋದ್ರನ್ನ ಮನೆಗೆ ಕರ್ಕೊಂಬರೋ ಜವಾಬ್ದಾರಿ ಹೆಚ್ಚಿಗೆ ಇರುತ್ತೆ. ಅದು ಈ 10 ಲೀಟ್ರ್ ಹಾಲು ಕೊಡೋ ಹಸು ಹಾಲು ಕರೆಯೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ? 5 ನಿಮಿಷ 6 ನಿಮಿಷದಾಗ ಕರಿಲೇಬೇಕು. ಎಷ್ಟು ಟೈಮ್ ಹಿಡಿದ್ರು ಅಷ್ಟರೊಳಗೆ ಕರಿಲೇಬೇಕು. 5-6 ನಿಮಿಷದೊಳಗೆ ಹಾಲು ಕರಿಲೇಬೇಕು. ಅದು ಬಿಟ್ಟರೆ ಅದು ಕೆಚ್ಚಲಿಗೆ ಮತ್ತೆ ವಾಪಸ್ ತಗೊಳುತ್ತೆ. ಕರೆದು ಬಿಡಬೇಕು. ಈಗ ಒಬ್ಬರು 10 ಲೀಟ್ರ್ ಕೊಡ್ತೈತೆ ಅಂದರೆ ಇಬ್ಬರು ಕೂತ್ಕೊಂಡು ಕರಿಬೇಕು. ಒಬ್ರ ಕೈಲಿ ಆಗಲಿಲ್ಲ ಅಂದರೆ ಇಬ್ಬರು ಕೊಡಬೇಕು. ಇಲ್ಲ ಮಿಷಿನ್ ಸೌಲಭ್ಯ ಇಲ್ಲ ಅಂದರೆ ಇಬ್ಬರು ಕರಿಬೇಕು. ಇಲ್ಲ ಒಬ್ಬನೇ ಕರಿತೀನಿ ಅಂದರೆ ಕರಿಬೋದು. ಇಲ್ಲ 5-6 ನಿಮಿಷ 6 ನಿಮಿಷದೊಳಗೆ ಖಾಲಿ ಮಾಡಿಬಿಡೋಕೆ. ಇಲ್ಲ ಹಾಲು ಏರ್ಸ್ಕೊಳುತ್ತೆ. ಆಮೇಲೆ ಮತ್ತೆ ನಾವು ಕರಿಯೋದು ಬಿಟ್ಟು ಹಾಲು ಕರೆದಾದ್ಮೇಲೆ ಮತ್ತೆ ಯಾವಾಗಲೂ ಒಂದು ಸಲ ಹಾಲು ಇಳುಗುತ್ತೆ. ಇಳುಗಿದಾಗ ಹಾಲು ಸೋರೋಗುತ್ತೆ, ಕೆಚ್ಚಲು ಬಾವು ಆಗುತ್ತೆ, ಕೆಚ್ಚಲು ಕಲ್ಲು ಆದಂಗೆ ಆಗುತ್ತೆ. ಇಂಥ ಸಮಸ್ಯೆಗಳು ಯಥೇಚ್ಛವಾಗಿ ಕಾಣ್ತವೆ. ಸೊ ಸ್ಟಾರ್ಟಿಂಗು ಒಬ್ಬರು ಹೊಸದಾಗಿ ಹಾಲು ಕರಿಬೇಕಾರೆ ಕೈ ನೋವು ಬರುತ್ತೆ ಸರ್? ಅದಕ್ಕೆ ಈಗ ನಾನು ಚಂದಕ್ಕೆ ಒಂದು ಹೊಸ ತಂದೀನಿ ಅಂತೇಳಿ ಕರಿತೀವಿ, ಅದು ಕೈ ನೋವು ಬರುತ್ತೆ. ಆಮೇಲೆ ಯಾರು ಲೇಬರ್ಸ್ ಇಟ್ಕೊತಾರೆ, ಅವೆಲ್ಲ ಆಗಲ್ಲ. ಒಂದು 2-3 ದಿವಸ ಪಳಗಬೇಕು. ರೈತ ಆದಮೇಲೆ ಒಂದು 6 ತಿಂಗಳು ಪಳಗಿದ ಮೇಲೆ ಆಟೋಮೆಟಿಕಾಗಿ ನಾರ್ಮಲಿ ಬರುತ್ತೆ. ಅವಾಗ ಏನೇನು ಅನ್ಸಲ್ಲ, ಈಸಿ ಆಗುತ್ತೆ, ಕರಿಯೋಕೆ ಒಂದು ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ. ಫಸ್ಟಿಗೆ ಕರೆದಾಗ ಕೈ ನೋವು ಬರುತ್ತೆ, ಮಾರನೇ ದಿವಸ ರೂಢಿ ಆಗುತ್ತೆ. ಯಾವುದೇ ವ್ಯಾಯಾಮ ಬೇಡ, ಯೋಗಾಸನ ಬೇಡ, ಎಲ್ಲ ಯೋಗಾಸನ ಅಲ್ಲೇ ಆಗೋಗ್ಬಿಡುತ್ತೆ. ಹಾಲು ಕರಿಯೋದೇ ಒಂದು ಯೋಗಾಸನ. ಸೋಮವಾರಿಗೆ ಜಾಗ ಇರಲ್ಲ ಅಷ್ಟೇ. ರೈತರಿಗೆ ಮಾತ್ರ ಜಾಗ ಅಲ್ಲಿ. ಸೋಮಾರಿ ಜಾಗ ಕೊಡಲ್ಲ ಅವಳು. ಗೋಮಾತೆ ಸೋಮಾರಿ ಜಾಗ ಸೇರ್ಸಲ್ಲ ಹತ್ರಕ್ಕೆ. ಇಷ್ಟನೂ ಪಡಲ್ಲ ಅವಳು. ಅವನ ಹತ್ರ ಇರೋದು ಇಲ್ಲಿ ಸತ್ತೋಗುತ್ತದು. ಅಂಥವ್ರಿಗೆ ದುಡ್ಡು ಹತ್ತಲ್ಲ. ಶ್ರಮ ಇದ್ರೆ ಮಾತ್ರ ಹೈನುಗಾರಿಕೆ ಕೃಷಿ. ಶ್ರಮ ಇಲ್ಲ ಅಂದ್ರೆ ಅಲ್ಲ. ಅದು ಒಲಿಬೇಕು ಅಂದ್ರೂ ಗೋಮಾತೆ ಅವ್ರಿಗೊಂದು ಶ್ರಮ ಪಡಬೇಕು. ಮನೇಲಿ ಹಸು ಕಟ್ಟೋದು, ಹಳ್ಳಿ ಕಟ್ಟೆ ಮೇಲೆ ಕೂರೋದು, ಯಾವುದೋ ಬಾರೋ ಪಬ್ಬಿಗೆ ಹೋಗೋದು. ಅವ್ನು ರೈತ ಅಲ್ಲ. ಅವ್ನು ಹಸು ಸಾಕಿದ ಮೇಲೆ ಅವನು ಹಸುನಿಂದ ಇರಬೇಕು. ಇಲ್ಲ ಹೋಗ್ಲಿ ಹೊರಗಡೆಗೆ ಹೋಗೋದಿಲ್ಲ, ಟೈಮಿಂಗ್ಸ್ ಫಾಲೋ ಮಾಡಬೇಕು. ನನ್ನ ಮನೇಲಿ ಒಂದು ಹಸು ಇದೆ, ಹಾಲು ಕರಿಬೇಕು, ಸಗಣಿ ಹಾಕ್ಬೇಕು, ನಾವು ಜವಾಬ್ದಾರಿಯಿಂದ ಮನೆಗೆ ಬರಬೇಕು. ಅವಾಗ ಅದೇ ಕರ್ಸ್ಕೊಂತಿದ್ವಿ. ಸರ್ ಶ್ರಮ ಪಡೋರಿಗೆ ಹೈನುಗಾರಿಕೆ ಲಾಸೇ ಆಗಲ್ವ ಸರ್? ಈ ಬೆಳೆ ಬೆಳೆದವರು ವಿಷ ಕುಡ್ದಾರ ನೋಡಿನಿ. ಆಮೇಲೆ ಯಾವುದೋ ತೋಟ ಮಾಡ್ದಾನು ತೋಟ ಒಣಗಿ ವಿಷ ಕುಡ್ದಿರೋದು ಕೇಳಿನಿ. ಹಸು ಸಾಕ್ತಾನೆ ವಿಷ ಕುಡ್ದಿರೋದು ಇವತ್ತು ನಾನು ಎಲ್ಲೂ ಕೇಳಿಲ್ಲ, ಕೇಳೋದು ಬೇಡ. ಅವಳು ಆ ಜಾಗಕ್ಕೆ ತಗೊಂಡು ಹೋಗೋದು ಇಲ್ಲ ಅವ್ನು ಲಾಸ್ ಆತ ಮಾರ್ತಾನೆ, ಸಾಲ ತೀರಿಸ್ತಾನೆ, ಅಷ್ಟು ಬಿಟ್ಟರೆ. ಈ ತೋಟ ಸಾಲ ಮಾರಕ್ಕೆ ಬರ್ತಿತ್ತಾ? ಮಾರಕ್ಕೆ ಬರಲ್ಲ, ವಿಷ ಕುಡಿತಾನೆ. ಆಲೂಗಡ್ಡೆ ಹಾಕ್ತಾನೆ, ವಿಷ ಕುಡಿತಾನೆ. ಯಾವುದೋ ಒಂದು ಕಾಸ್ಟ್ಲಿ ಬೆಳೆ ಹಾಕ್ತಾನೆ, ವಿಷ ಕುಡಿತಾನೆ. ಅವೆಲ್ಲ ಲಾಸ್ ಆಗ್ತೈತಿ. ಇದ್ರೆ ಲಾಸ್ ಆಗಲ್ಲ, ಏನಿಲ್ಲ. ಇನ್ನೇನು ಹಾಲು ಕರೆಯೋದ್ರೆಲ್ಲ ಇನ್ನೇನು ಲಾಸ್ ಆಗುತ್ತೆ? ಹಾಲು ಮಾರ್ಕೊಂತಾನೆ ತ್ಯಾಜ್ಯ ತೋಟಕ್ಕೆ ಹಾಕ್ತಾರೆ, ಇನ್ನೆಂಥ ಲಾಸ್ ಹಾಕಿ ಸಾಧ್ಯನೇ ಇಲ್ಲ. ನಿಮಗೆ ಡೈಲಿ ಎಷ್ಟು ಖರ್ಚು ಬರ್ತಾ ಇದೆ ಮತ್ತು ಎಷ್ಟು ಲಾಭ ಬರ್ತಿದೆ? ನೀವು ಫೀಡಿಂದ ಒಂದೇ ಖರ್ಚು, ಇನ್ನೇನು ಖರ್ಚಿಲ್ಲ. ಫೀಡು ಒಂದು ತಂದು ಅಷ್ಟು, ಮೇವೆಲ್ಲ ನಾವೇ ಬೆಳ್ಕೊತೀವಿ. ಅದರಿಂದ ಖರ್ಚಿಲ್ಲ. ಖರ್ಚು ಕಡಿಮೆ ಮಾಡ್ಕೋಬೇಕು. 30% ಖರ್ಚು ಮಾಡಿ ಇನ್ನು 70% ಉಳಿದ್ರೆ ಹೈನುಗಾರಿಕೆ. ಇಲ್ಲಾಂದರೆ ಬಾಗ್ಲಾಕ್ಯಂಡು ಮನೇಲಿ ಊರು ಬಿಡ್ಬೇಕಾಗುತ್ತೆ. ಸರಿ, ಈಗ ರೈತರು ಒಂದು 10 ಹಸುನ ಇಟ್ಕೊಂಡು ಜೀವನ ನಿರ್ವಹಣೆ ಮಾಡ್ಬೋದಾ? ಮಾಡ್ಬೋದು. ಅದು ಸ್ವಂತ ಲ್ಯಾಂಡ್ ಇರಬೇಕು. ಬೇರೆ ಯಾರ್ದೋ ಲ್ಯಾಂಡು ಇಲ್ಲ ಕೊಂಡ್ಕೊಂಬರೋ ಹುಲ್ಲು ಅದಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಆಗೋದು ಇಲ್ಲ, ಸಾಧ್ಯನೂ ಇಲ್ಲ. ಅದು ಮಾಡೋದು ಬೇರೆ ಯಾವ್ದಾರು ಉದ್ಯೋಗ ಮಾಡಿದ್ರೆ ಒಳ್ಳೆಯದು. ಒಟ್ಟು ಸ್ವಂತ ಲ್ಯಾಂಡ್ ಇರಬೇಕು, ಸ್ವಂತ ಬೆಳ್ಕೋಬೇಕು. ಹಂಗಿದ್ರೆ ಮಾತ್ರ ಹಸ ಬೆಳ್ಕೋಬೇಕು. ಅದ್ರ ತ್ಯಾಜ್ಯನ ಅವ್ನ ತೋಟಕ್ಕೆ ಹಾಕಬೇಕು. ಬೇರೆ ಕಡೆ ಮಾರಿದ್ರೆ ಇನ್ನೂ ಲಾಸೇ ಅದು. 10 ಹಸುಲಿ ಎಷ್ಟು ಇನ್ಕಮ್ ತೆಗಿಬೋದು ತಿಂಗಳ? ಖರ್ಚೆಲ್ಲ ಕಳೆದು ಒಂದು 30,000 ರೂಪಾಯಿ ಉಳಿಸ್ಬೋದು. ಸ್ವಂತಕ್ಕೆ ಮಾಡ್ಕೊಂಡ್ರೆ, ಈ ಲೇಬರ್ಸ್ ಇಲ್ಲದೆ ಮನೆಯವರೇ ಮಾಡ್ಕೊಂಡ್ರೆ ಒಂದು 30,000 ಉಳಿಸ್ಬೋದು ಎಲ್ಲ ಕಳೆದು. ನಿಮಗೆ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಸಿಗ್ತಿದೆ? ಟ್ರ್ಯಾಕ್ಟರ್ ಲೋಡಲ್ಲಿ ಒಂದು 10-12 ಲೋಡ್ ಆಗುತ್ತೆ. ಆಮೇಲೆ ಉಳಿದು ಗೋತೆ ತೊಳೆದಿದ್ದೆಲ್ಲ ಈ ತೋಟಕ್ಕೆ ಸ್ಲರಿ ಮಾಡಿ ಮೋಟ್ರ್ ಇಟ್ಟು ಹೊಡಿತೀವಿ. ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಬಳಸ್ತಾ ಇಲ್ಲ. ಸರ್, ಈ ಸ್ಲರಿನ ತೋಟಕ್ಕೆ ಹಾಕೋದ್ರಿಂದ ಇಳುವರಿ ಜಾಸ್ತಿ ಬರುತ್ತಾ ಸರ್? ಇಳುವರಿ ಚೆನ್ನಾಗಿದೆ, ತೋಟ ಫಲವತ್ತತೆ ಚೆನ್ನಾಗುತ್ತೆ. ಆಮೇಲೆ ಕಡಿಮೆ ನೀರು ಬಿಟ್ಟು ತೋಟ ಇಂಪ್ರೂವ್ಮೆಂಟ್ ಇದೆ. ಅದು ಸ್ಲರಿನ ಎಷ್ಟು ಪ್ರಮಾಣದಲ್ಲಿ ತೋಟಕ್ಕೆ ಬಿಡ್ತಾ ಇರಾ? ಈ ಕೃಷಿ ಹೊಂಡಕ್ಕೆ ಡಂಪ್ ಮಾಡ್ತೀವಿ. ಅದನ್ನು ಕೃಷಿ ಹೊಂಡದಿಂದ ಬೋರ್ವೆಲ್ ನೀರು ಅದಕ್ಕೆ ಡಂಪ್ ಮಾಡ್ತೀವಿ. 2 ಮಿಕ್ಸ್ ಮಾಡಿ ಜೆಟ್ ಮೇಲೆ ಸ್ಪ್ರಿಂಕ್ಲರಲ್ಲಿ ಹೊಡಿತೀವಿ. ಸರ್, ಈಗ ಹೊಸದಾಗಿ ಹಸು ತರಬೇಕಾರೆ ಯಾವ ಥರ ಆಯ್ಕೆ ಮಾಡಬೇಕು? ಅದು ಗಬ್ಬದ್ದಾಗಿದ್ದರೆ 4 ಮಲೆನೂ ಹಿಡಿದು ನೋಡಬೇಕು. 4 ಮಲೆನೂ ಅಂಗೈ ಮೇಲೆ ಕೂರ್ಬೇಕು. ಅದು ಆಮೇಲೆ ಒಂದು ಏರ್ಪೇರ್ ಆಗಿರಬಾರ್ದು, ಕೆಚ್ಚಲು ವಾರೆ ಆಗಿರಬಾರ್ದು. ಆಮೇಲೆ ಹಲ್ಲು ಮೇಗಿರ್ಬೇಕು ದನ. 2 ಹಲ್ಲು 4 ಹಲ್ಲು ಒಳಗಿರ್ಬೇಕು. ಆಮೇಲೆ ಕಣ್ಣು ಕಿವಿ ಎಲ್ಲ ಪರೀಕ್ಷೆ ಮಾಡಿ ನೋಡ್ಬೇಕು. ಅಂಥವು ಆಯ್ಕೆ ಮಾಡಿ ತರಬೇಕು. ಜರ್ಸಿ ತಂದರೆ ಒಳ್ಳೇದೇ, HF ತಂದರೆ ಒಳ್ಳೇದಾ? ಎರಡೂ ಒಳ್ಳೆಯದೇ. ಜರ್ಸಿ ಅಂದರೆ ಹೊರಗೆಲ್ಲ ಮೇಯುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಸ್ವಲ್ಪ ಅದಕ್ಕೆ.
ಇದು ಸ್ವಲ್ಪ ಜಾಸ್ತಿ ಹೊತ್ತು ಹೊರಗೆ ಮೇಯಲ್ಲ ಹೆಚ್ಚಪ್ಪು, ಮನೇಲೇ ಸ್ವಲ್ಪ ನೆರಳಲ್ಲಿ ಮೇಯಿಸ್ಬೇಕಷ್ಟೇ ಆಗುತ್ತೆ. ಸರ್ ನಿಮ್ಮ ಮನೆಯವರೆಲ್ಲ ಯಾವ ಥರ ಸಪೋರ್ಟ್ ಮಾಡ್ತೀರಿ ಇದಕ್ಕೆ? ಮನೆಗೆ ಎಲ್ಲ ಥರದ ಸಪೋರ್ಟ್ ಮಾಡಿ ನಾವು ಹಾಲು ಕರ್ಕೊಂಡು ಡೈರಿಗೆ ಹೋದರೆ ಮನೆಯಲ್ಲಿ ಮೇವು ನೀರು ಸ್ನಾನ ಮಾಡಿಸೋದು ಪ್ರತಿಯೊಂದು ಮಾಡ್ಕೊಂತಾರೆ ಅವ್ರು ಸಪೋರ್ಟ್ ಮಾಡೋದಕ್ಕೆ ಆಗ್ತಿರೋದು. ಹೌದೌದು, ಎಲ್ಲ ನಾವು 3 ಜನನೂ ಮಗ ಮತ್ತು ಮಿಸ್ಸಸ್ಸು ನಾವು 3 ಜನನೂ ಕೆಲಸ ಮಾಡೋದ್ರಿಂದ ಲೇಬರ್ಸು ಇಲ್ಲ, ಅದು ಖರ್ಚು ಉಳಿಯುತ್ತೆ. ನಾವು ಸ್ವಂತ ಮಾಡೋದ್ರಿಂದ ನಮಗೆ ಅವ್ರಿಗೆ ಲೇಬರ್ಸ್ ಚಾರ್ಜು ನಮಗೆ ಉಳಿಯುತ್ತೆ. ಲೇಬರ್ ಇಟ್ಟು ಮಾಡಿಸೋದಾರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಲೇಬರ್ ನೆಚ್ಕೊಂಡ್ರೆ ಅವರು ದುಡ್ಡು ಇಸ್ಕೊಂಡು ಎಲ್ಲರೂ ಊರಿಗೆ ಹೋದರೆ ಮತ್ತೆ ಬರೋದೇ ಕಷ್ಟ. ಅವ್ರನ್ನ ನೆಚ್ಕೊಂಡು ಮಾಡೋಕ್ಕಾಗಲ್ಲ. ಅವ್ರನ್ನ ತೋಟ ಇದ್ದರೆ ಬಿಡು ನಾಳೆ ಬಂದು ಮಾಡ್ತಾನೆ ಅನ್ಬೋದು, ಇದು ಹಂಗಲ್ಲಲ್ಲ. ಹೈನುಗಾರಿಕೆ ಅಂದಮೇಲೆ ನಾವೇ ಮಾಡಬೇಕು. ಲೇಬರ್ಸ್ ಏನೋ ಇದ್ದರೆ ಜೊತೆಲಿ ಇಟ್ಕೊಂಡು ಮಾಡ್ಬೇಕಷ್ಟೇ. ಒಬ್ಬರು ಅವ್ರು ಹೋದ್ರೆ ನಾವು ಮಾಡ್ತೀನಿ ಅನ್ನೋ ಇದು ಇರಬೇಕು. ಪೂರ್ತಿ ಅವನೇ ಬಂದು ಮಾಡಲಿ ಅನ್ನೋ ಇದ್ದರೆ ಅದಕ್ಕೆ ಹಾಳಾಗಿ ಹೋಗ್ತೀವಿ, ಕೆಲಸನೇ ಇರೋಲ್ಲ ಅದು. ಸರ್ ನೀವು ಹಾಲನ್ನೆಲ್ಲ ಯಾವ ರೀತಿ ಮಾರಾಟ ಮಾಡ್ತೀರಾ? ನಮ್ಮದು ಪರ್ ಡೇ 50 ಲೀಟ್ರ್ ಹಾಲಾಗುತ್ತೆ. ನಮ್ಮದು ಆರೋಗ್ಯ ಪ್ರಾಡಕ್ಟ್ ಕಂಪ್ನಿಯಿಂದ ನಮಗೆ ಏಜೆಂಟ್ರ ಕೆಲಸ ಮಾಡ್ತಾಯಿದ್ದೀನಿ ಹೊಸಳ್ಳಿ ಮತ್ತು ದೋರ್ನಳ್ಳಿಗೆ. ಇಲ್ಲಿ ನಾವು ಊರಲ್ಲಿ ಒಂದು 200 ಲೀಟ್ರ್ ಹಾಲಾಗುತ್ತೆ ಹೊಸಳ್ಳಿಲಿ. ಮತ್ತು ಅದು ಮುಗಿಸ್ಕೊಂಡು ಅರ್ಧ ಗಂಟೆಯಲ್ಲಿ ದೋರ್ನಳ್ಳಿಗೆ ಹೋಗಿ ಅಲ್ಲೊಂದು 200 ಲೀಟ್ರ್ ಹಾಲಾಗುತ್ತೆ. ಹಾಲು ಅಳಿಸಿ ಮತ್ತು ಲೋಕಲ್ ಸೇಲ್ ಊರು ಮನೆಗಳಿಗೆ ಅಲ್ಲಿ 100 ಲೀಟ್ರ್ 50 ಲೀಟ್ರ್ ತನಕ ಹಾಲು ಓಡುತ್ತೆ. 35 ರೂಪಾಯಿ ಲೀಟ್ರು ಹಾಲು ಸೇಲ್ ಆಗುತ್ತೆ. ಇನ್ನು ಉಳಿದಿದ್ದು 4-5 ಕ್ಯಾನು ಆರೋಗ್ಯ ಡೈರಿ ಕಳಿಸ್ತೀವಿ. ಈ ಮದುವೆ ಸಮಾರಂಭಗಳು, ಆಮೇಲೆ ಯಾವ ಎಲೆಕ್ಷನ್ ಫಂಕ್ಷನ್ಗಳು ಇಂಥವಕ್ಕೆಲ್ಲ ಹಾಲು ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಮಾಮೂಲಿ ಮನೆಗಳಿಗೆ 50 ಲೀಟ್ರ್ 100 ಲೀಟ್ರ್ ಡೈಲಿ ಓಡ್ತಾ ಇರುತ್ತೆ. ಡೈರಿಯಿಂದ 30 ರೂಪಾಯಿ ಕೊಟ್ಟರೆ ನಾವು 5 ರೂಪಾಯಿ ಎಲ್ಲ ಹೆಚ್ಚಿಗೆ ಲಾಭಕ್ಕೆ ಕೊಡ್ತೀವಿ. ನೀವು KMF ಏನು ಕೊಡ್ತಿಲ್ಲ? ನಮ್ಮದು ಇಲ್ಲಿ ನಮ್ಮ ಭಾಗದಲ್ಲಿ KMF ಡೈರಿ ಇಲ್ಲ. ಹಂಗಾಗಿ ಎಲ್ಲ ಊರಲ್ಲೂ ಪ್ರತಿಯೊಂದು ಹಳ್ಳಿಲೂ ಆರೋಗ್ಯ ಡೈರಿನೇ ಇರೋದು. ಹಂಗಾಗಿ ನಾವು ಇದಕ್ಕೆ ಕಳಿಸ್ತಾ ಇದ್ವಿ. ಆಮೇಲೆ ಪೇಮೆಂಟೆಲ್ಲ ಕ್ಲೀನಾಗಿ ಮಾಡ್ತಿದ್ದಾರೆ. ಆಮೇಲೆ ಇವರು ಅನುದಾನ ಕೊಡೋದು ತಿಂಗಳಿಗೆ 6 ತಿಂಗಳಿಗೆ ಒಂದು ಸಲ ಕೊಡ್ತಾರೆ. ಇವರು ವಾರದ ದಿವಸನೇ ಅನುದಾನ ದುಡ್ಡು ಪೇ ಮಾಡ್ತಾರೆ. 10 ದಿವಸಕ್ಕೆ ಒಂದು ಸರಿ ಪೇಮೆಂಟ್ ಕೊಡ್ತಾರೆ. ಹಾಗಾಗಿ ಒಳ್ಳೆ ಚೆನ್ನಾಗಿ ನಡೀತಾ ಇದೆ, ರೈತರಿಗೂ ಅನುಕೂಲ ಆಗ್ತಾಯಿದೆ. ಫೀಡ್ ವ್ಯವಸ್ಥೆ, ಆಮೇಲೆ ಹಸುಗೆ ಸೆಮೆನ್ ವ್ಯವಸ್ಥೆ, ಆಮೇಲೆ ಟಾನಿಕ್ಕು, ಮಿನರಲ್ ಪೌಡ್ರು ಪ್ರತಿಯೊಂದು ಸೌಲಭ್ಯನೂ ಮಾಡ್ತಿದ್ದಾರೆ. ಹಂಗೆ ಅದರಿಂದ ನಾವು ಆರೋಗ್ಯಕ್ಕೆ ಕಳಿಸ್ತೀವಿ. ಸರಿ, ಹೈನುಗಾರಿಕೆ ಮಾಡೋರಿಗೆ ಸರ್ಕಾರದಿಂದ ಯಾವ ರೀತಿ ಸಹಾಯ ಬೇಕಂತ ಮನವಿ ಮಾಡ್ತೀರಾ? ನಮಗೆ ಇನ್ನೇನು ಬೇಡ, ರೈತರಿಗೆ ಈ ಚಾಪ್ ಕಟ್ಟರ್ ಮೇವು ಸುಮ್ಮನೆ ಬೆಳೀತಾರೆ. ಸಣ್ಣ ಪುಟ್ಟ ರೈತರು 2-3 ಹಸ ಕಟ್ಟಿರ್ತಾರೆ, ಅವ್ರಿಗೊಂದು ಚಾಪ್ ಕಟ್ಟರ್ ವ್ಯವಸ್ಥೆ ಇರೋಲ್ಲ. ಹೋಗಿ ವೆಟನರಿ ಆಸ್ಪತ್ರೆಗೆ ಹೋಗಿ ಕೇಳಿದ್ರೆ ಈ ಸಲ ಯಾವುದೇ ಅನುದಾನ ಬಂದಿಲ್ಲ ಅಂತಾರೆ. ಇವ್ರ ಮುಖ ಒಣಸ್ಕೊಂಬಂತಾರೆ. ಮೇವೆಲ್ಲ ಸುಮ್ಮನೆ ಪೋಲ್ ಮಾಡ್ತಾರೆ, ಯಾವುದೋ ಒಲಿಗೆ ಹಾಕ್ತಾರೆ, ಬೆಂಕಿ ಹಾಕ್ತಾರೆ ಮೇವಿಗೆ ಉಳಿದಿದ್ದಕ್ಕೆ. ಚಾಪ್ ಕಟ್ಟರಲ್ಲಿದ್ದರೆ ಕ್ಲೀನಾಗಿ ಕತ್ತರಿಸಿ ಮೇವು ತಿನ್ನಿಸ್ತಾರೆ. ಹೊಟ್ಟೆ ತುಂಬ ದನಸು ತಿಂತೈತಿ, ಮೇವು ಸೇವ್ ಆಗುತ್ತೆ. ಎಲ್ಲ ಬರೀ ಹಾಳು ಮಾಡ್ತಿದ್ದಾರೆ. ಯಾವುದೇ ಥರ ಸಪೋರ್ಟ್ ಇಲ್ಲ ಈ ಸಲ. ಅದೇನು ಚಾಪ್ ಕಟ್ಟರಿಗೆ ಸಬ್ಸಿಡಿನಾ? ಸಬ್ಸಿಡಿ ಅರ್ಧ ದುಡ್ಡು ಕಟ್ಟಿಸ್ಕೊಂತಾರೆ, ಇನ್ನು ಅರ್ಧ ಸಬ್ಸಿಡಿ. ಮೊದಲೆಲ್ಲ ಅದು ಕೊಡ್ತಿದ್ರಾ? ಕೊಡ್ತಾಯಿದ್ವಿ ನಾವೆಲ್ಲ. ಈಗ ಇದು ನಮ್ಮ ಹತ್ರ 2 ಮಿಷನ್ ಇದ್ದಾವೆ, 2 ಸಬ್ಸಿಡಿಯಲ್ಲಿ ಕೊಟ್ಟಿದ್ದೆ ವೆಟರ್ನರಿ ಹಾಸ್ಪಿಟ್ಲಲ್ಲಿ. ಈ ಸರ್ಕಾರ ಬಂದ ಮೇಲೆ ಏನೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ನಾವು ಎಷ್ಟು ರೈತರಿಗೆ ಇದು ಮಾಡೋಕೆ ಹೋದ್ರು ಯಾರಿಗೂ ಸಿಗ್ತಾ ಇಲ್ಲ. ಮುಂಚೆ ಇತ್ತು ಬೇಜಾನು ಚಾಪ್ ಕಟ್ರ್ ಇತ್ತು. ನಮಗೆ ಒಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದು ಸೈಲೇಜ್ ಗುಂಡಿ ಬಂತು, 50,000 ರೂಪಾಯಿ ಅನುದಾನ ಬಂತು. ಆಮೇಲೆ ಹಸುಗೆ 5 ಮ್ಯಾಟ್ ಕೊಟ್ಟರು, ಅದು 1,000 ರೂಪಾಯಿ ಕಟ್ಟಿಸ್ಕೊಂಡ್ರು. ಅದು 3,000 ಚಿಲ್ಲರೆ ಒಂದು ಮ್ಯಾಟು. ಆಮೇಲೆ ಹೈಡ್ರೋಫಾನಿಕ್ ಕೊಟ್ಟರು. ಆಮೇಲೆ 2 ಚಾಪ್ ಕಟ್ರು ಕೊಟ್ಟರು, ಒಳ್ಳೆ ಸೌಲಭ್ಯ ಇತ್ತು. ಆಮೇಲೆ ಕೃಷಿ ಹೊಂಡ ಕೊಟ್ಟರು, ಕೃಷಿ ಹೊಂಡಕ್ಕೆ ಟಾರ್ಪಲ್ ಕೊಟ್ಟರು, ಅದಕ್ಕೆ 5 HP ಡೀಸೆಲ್ ಇಂಜಿನ್ ಮೋಟ್ರ್ ಕೊಟ್ಟರು. ಪ್ರತಿಯೊಂದು ಹೆಲ್ಪ್ ಆಯ್ತು ಅದರಲ್ಲಿ. ಸರಿ, ಕೆಲವರು ರೈತರೇನು ಅಗ್ರಿಕಲ್ಚರ್ ಟ್ಯಾಕ್ಸ್ ಕಟ್ಟಲ್ಲ, ಅವ್ರಿಗೆ ಏನಕ್ಕೆ ಸಬ್ಸಿಡಿ ಅಂತಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರೈತನಷ್ಟು ಟ್ಯಾಕ್ಸ್ ಕಟ್ತಾರೆ ಯಾರು ಇಲ್ಲ. ಅವ್ರು ಏನು ವರ್ಷಕ್ಕೊಂದ್ಸರಿ ಕಟ್ತಾರೆ, ಪ್ರತಿದಿನ ರೈತ ಕಟ್ತದಾನೆ. ಪೇಟೆ ಕಡೆಗೆ ಹೋದ್ರೆ ಬೈಕ್ ತಗೊಂಡೋದ್ರೆ ಟ್ಯಾಕ್ಸ್ ಕಟ್ತಾನೆ, ಉಳುಮೆ ಮಾಡೋಕ್ಕೆ ಡೀಸೆಲ್ ಪೆಟ್ರೋಲ್ ತಗೊಂಡ್ರೆ ಟ್ಯಾಕ್ಸ್ ಕಟ್ತಾನೆ. ಯಾವುದಕ್ಕೆ ಕಟ್ತಾ ಇಲ್ಲ ರೈತ? ಗೊಬ್ಬರ ತಗೊಂಡ್ರೆ ಟ್ಯಾಕ್ಸ್ ಕಟ್ತಾನೆ, ಔಷಧಿ ತಗೊಂಡ್ರೆ ಟ್ಯಾಕ್ಸ್ ಕಟ್ತಾನೆ. ಇವ್ರು ಯಾವುದು ಟ್ಯಾಕ್ಸ್ ಕಟ್ತಿದ್ದಾರೆ? ಇವ್ರು ಯಾವತ್ತೋ ಒಂದು ದಿವಸ ಇವ್ರು ದುಡ್ಡಿಗೆ ಟ್ಯಾಕ್ಸ್ ಕಟ್ತಿದ್ದಾರೆ. ರೈತ ಪ್ರತಿದಿನ ಟ್ಯಾಕ್ಸ್ ಕಟ್ತದಾನೆ. ರೈತನಂಗೆ ಕಟ್ತಿದ್ದಾರೆ ಇವರು ಟ್ಯಾಕ್ಸ? ಪ್ರತಿದಿನ ಕಟ್ತಿದ್ದಾರೆ ಟ್ಯಾಕ್ಸ್. ಇವ್ರು ಯಾವ್ದು ಕಟ್ತಿದ್ದಾರೆ? ಇವ್ರೇನು ಇರುವೆಯಿಂದ ಆನೆವರೆಗೂ ರೈತ ಸಾಕ್ತದಾನೆ. ಇವ್ರು ಯಾರು ಸಾಕ್ತಿದ್ದಾರೆ? ರೈತರಿಗೂ ಸರ್ಕಾರದಿಂದ ಬೆನಿಫಿಟ್ ತಗೊಳ್ಳೋ ಅರ್ಹತೆ ಇದೆ. ಫಸ್ಟ್ ರೈತ ಕೊಡ್ಬೇಕು, ಆಮೇಲೆ ಯೋಧನ ಕೊಡ್ಬೇಕು, ಆಮೇಲೆ ಇವರು IT ಬಿಟ್ಟಾರು. ಇವ್ರಿಗೆಲ್ಲ ಎಂಥದ್ದು? ರೈತ ಇವನ್ನೆಲ್ಲ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಇವ್ರು ಏನು ತಿಂತಾರೆ? ಮಣ್ಣು ತಿಂತಾರ, ಗೊಬ್ಬರ ತಿಂತಾರ? ರೈತನಿಗೆ ಅನ್ಯಾಯ ಮಾಡಬಾರ್ದು. ಪ್ರತಿ ಸರ್ಕಾರ ಬಂದಂಗೂ ಫಸ್ಟ್ ಪ್ರಿಫರೆನ್ಸ್ ರೈತರಿಗೆ ಕೊಡಬೇಕು. ರೈತರಿದ್ರೆ ಎಲ್ಲ ಸರ್ಕಾರನೂ, ಎಲ್ಲರೂ ಜೀವರಾಶಿಗಳು ಎಲ್ಲರೂ. ರೈತ ಮುಂದ್ರೆ ಏನಿಲ್ಲ, ಎಲ್ಲ ಮಕಡೆ ಮಲಗ್ತಾರೆ ಅಷ್ಟೇ. ಮಣ್ಣು ತಿನ್ಬೇಕಾಗತ್ತೆ, ಮಣ್ಣು ಸಿಗಲ್ಲ ತಿನ್ನಕ್ಕೆ. ಮಣ್ಣು ಕೆಮಿಕಲ್ ಇರುತ್ತೆ, ಅದು ತಿಂದ್ರೆ ಜೀರ್ಣ ಆಗಲ್ಲ. ಸರಿ, ಹೈನುಗಾರಿಕೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಷ್ಟೇ ಆದಾಯ ಗಳಿಸ್ಬೋದ ಸರ್? 10 ಹಸ 15 ಹಸ ಕಟ್ಕೊಂಡ್ಬಿಟ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಸೈಡ್ ಹೊಡಿಬೋದು. ಒಳ್ಳೆ ಟೆಕ್ನಿಕ್ ಗೊತ್ತಿರ್ಬೇಕು. ಸಾಫ್ಟ್ವೇರ್ ಇಂಜಿನಿಯರು, ಬ್ಯಾಂಕ್ ಮ್ಯಾನೇಜರ್ ಏನು ಲೆಕ್ಕಕ್ಕಲ್ಲ ಇದ್ರ ಮುಂದೆ. ಶ್ರಮ ಮುಖ್ಯ, ಸ್ವಂತ ಲ್ಯಾಂಡ್ ಮುಖ್ಯ, ನೀರು ಮುಖ್ಯ. ಅಷ್ಟಿದ್ಬಿಟ್ರೆ
ಎಲ್ಲರೂ ಸೈಡ್ ಹೊಡೆದು ಹೋಗ್ಬೋದು. ಯಾವನಿಗೂ ಸೈಲೆಟ್ ಹೊಡೆಯೋದು ಬೇಡ, ಯಾವ ಅಧಿಕಾರಿಗೂ ಸೈಲೆಟ್ ಹೊಡೆಯೋದು ಬೇಡ, ನಮಗೆ ಹೊಡಿಬೇಕು ಅವ್ರು ಬಂದು. ಆ ಥರ ಬಳಬೇಕು ರೈತ ಆತನು, ಕೈ ಕಟ್ಕೊಂಡು ನಿಲ್ಬಾರ್ದು. ರೈತ ಅಂದಮೇಲೆ ಅವ್ನಿಗೆ ಸೈಲೆಟ್ ಹೊಡಿಬೇಕು, ಅವತ್ತೇ ಅವನ ರೈತ ದೇಶದಾಗ ಉದ್ಧಾರ ಆಗೋಕ್ಕೆ ಸಾಧ್ಯ. ಅವ್ನು ಬಂದು ಎಲೆಕ್ಷನ್ ಬಂದಾಗ ಅವನಿಂದ ಹೋಗೋದು ಇವನಿಂದ ಹೋಗೋದು, ಅಲ್ಲಿ ಅವಕಾಶ ಕೊಡೋದೇ ಇಲ್ಲ. ಅವನ ತಕ್ಕೆ ಬರ್ಬೇಕು ಎಲ್ಲರೂ ಸೈಲೆಟ್ ಹೊಡೋಕೆ, ಅವಾಗ ರೈತ ಉದ್ಧಾರ ಆಗೋಕ್ಕೆ ಸಾಧ್ಯ, ಇಲ್ಲ ಸಾಧ್ಯನೇ ಇಲ್ಲ. ಅದೇ ಸಾಫ್ಟ್ವೇರ್ ಇಂಜಿನಿಯರ್ ಅಷ್ಟೇ ದುಡಿಬೋದು, ಸಾಧ್ಯ ಇಲ್ಲದ ಮಾತೇ ಇಲ್ಲ. ಅವ್ರಿಗಿನ ಚೆನ್ನಾಗಿ ದುಡಿಬೋದು, ಅವ್ರಿಗಿನ ಚೆನ್ನಾಗಿ ಬದುಕು ತೋರಿಸ್ಬೋದು. ನೀವು ಇದ್ರ ಜೊತೆ ಬೇರೆ ಏನು ಕೃಷಿ ಮಾಡ್ತೀವಿ? ಮಾವಿದೆ, ತೆಂಗಿದೆ, ಈ ವರ್ಷ ಅಡಿಕೆ ಕಟ್ಟಿದ್ವಿ 1.5 ಎಕರೆಗೆ, ಮಿಶ್ರ ಬೆಳೆಯನ್ನೇ ಬೆಳಿತೀವಿ. ಒಟ್ಟಿನಲ್ಲಿ ನೀವು ಈ ಹೈನುಗಾರಿಕೆ ಮತ್ತು ಕೃಷಿಲೇ ಜೀವನ ಮಾಡ್ತೀರಾ? ಹೈನುಗಾರಿಕೆ ಇಲ್ಲ ಅಂದ್ರೆ ತೋಟ ಇಲ್ಲ, ತೋಟ ಇಲ್ಲ ಅಂದರೆ ಹೈನುಗಾರಿಕೆ ಇಲ್ಲ, ಎರಡೂ ಬೇಕು. ರೈತನ ಅಂದಮೇಲೆ ಎರಡೂ ಇರಬೇಕು. ಹೈನುಗಾರಿಕೆ ಇಲ್ಲ ಅಂದರೆ ರಾಸಾಯನಿಕ ಗೊಬ್ಬರ ತಂದು ಎಷ್ಟು ಅಂತ ಹಾಕೋದು, ಭೂಮಿ ಎಲ್ಲ ಹಾಳಾಗೋತು. ಕಳೆನಾಶಕ ಹೊಡೆಯೋದು, ಭೂಮಿಗೆ ಕ್ರಿಮಿನಾಶಕ ಹೊಡೆಯೋದು ಎಲ್ಲ ಹೊಡೆದು ನಾವು ಯಾವುದು ಕ್ರಿಮಿನಾಶಕನೂ ಹೊಡಿತಲ್ಲ, ಸಾವಯವ ಗೊಬ್ಬರ ಬಿಟ್ಟರೆ ನಾವು ಯಾವುದೂ ಆಗ್ತಾಯಿಲ್ಲ. ರಾಸಾಯನಿಕ ಗೊಬ್ಬರ ಇವತ್ತು ಹೊಲದೊಳಗೆ ತರ್ತಾ ಇಲ್ಲ ನಾವು. ಸರ್ ಒಟ್ಟಿನಲ್ಲಿ ಹೈನುಗಾರಿಕೆ ಲಾಭ ಇದೆಯಾ ಸರ್? ಲಾಭ ಖಂಡಿತ ಇದೆ. ಸ್ವಂತವಾಗಿ ಮಾಡಬೇಕು, ಸ್ವಂತ ಜಾಗ ಇರಬೇಕು, ಸ್ವಂತ ತೋಟ ಇರಬೇಕು, ಹಂಗಿದ್ರೆ ಖಂಡಿತ 100ಕ್ಕೆ 100 ಲಾಭ ಇದೆ. ಸರ್ ಹೊಸದಾಗಿ ಹೈನುಗಾರಿಕೆ ಮಾಡೋರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಹೊಸದಾಗಿ ಮಾಡೋರಿಗೆ ಭಾರಿ ಎಚ್ಚರಿಕೆ ಇರಬೇಕು. ಆಮೇಲೆ ಸ್ವಂತ ಲ್ಯಾಂಡ್ ಇದ್ರೆ ಮಾತ್ರ ಮಾಡಿರಿ. ಬೇರೆ ಯಾವುದೋ ಲ್ಯಾಂಡೋ ಇಲ್ಲ ಊರೊಳಗೆ ಮನೆ ಮಾಡೋದು, ಅಕ್ಕಪಕ್ಕದವ್ರು ಗಲಾಟೆ ಮಾಡೋದು, ಅವೆಲ್ಲ ರಿಸ್ಕ್ ಆಗುತ್ತೆ. ಊರಾಗ ನೀವು ಸ್ವಂತ ಲ್ಯಾಂಡು ತೋಟ ಇದ್ದರೆ ಅಲ್ಲಿ ಮಾಡಿ, ಒಳ್ಳೆ ಆದಾಯ ಐತಿ. ನಾವು ಬೆಳೆದ ತ್ಯಾಜ್ಯನ ತೋಟಕ್ಕೆ ಹಾಕಿ, ತೋಟದ ಬೆಳೆದಿದ್ದ ದನಿಗೆ ಹಾಕ್ರಿ, ಅವಾಗ ಈ ಖಂಡಿತ ಲಾಭ ಇದ್ದೇ ಇರುತ್ತೆ. ಕೈ ಕಟ್ಕೊಂಡು ನಿಲ್ಬಾರ್ದು. ರೈತ ಅಂದಮೇಲೆ ಅವ್ನಿಗೆ ಸೈಲೆಟ್ ಹೊಡಿಬೇಕು, ಅವತ್ತೇ ಅವನ ರೈತ ದೇಶದಾಗ ಉದ್ಧಾರ ಆಗೋಕ್ಕೆ ಸಾಧ್ಯ.